ಈ ಸ್ವೀಟ್ ಅಂತೂ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುವಂತ ಸ್ವೀಟ್. ತಿನ್ಬೇಕು ಅನ್ಕೊಂಡಿದ ತಕ್ಷಣನೇ ಹೊರಗಡೆ ಹೋಗಿ ತರೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಕೇವಲ 1 ಲೀಟರ್ ಹಾಲಿಂದ ಕೆಲವೇ ಇಂಗ್ರೀಡಿಯೆಂಟ್ಸ್ ಇಂದ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲಿ ಯಾವ ತರ ಮಾಡಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದ್ರೆ ಯಾರು ಬೇಕಾದರೂ ಮಾರ್ಕೆಟಲ್ಲಿ ಸಿಗೋ ರಸಮಲೈನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ನೋಟಿಫಿಕೇಶನ್ಗೋಸ್ಕರ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಟೇಸ್ಟಿ ರಸಮಲೈನ ಮಾಡೋದಕ್ಕೆ ಮೊದಲಿಗೆ ಸಕ್ಕರೆಯಲ್ಲಿ ಅದ್ದಿರುವಂಥ ರಸಗುಲ್ಲಗಳನ್ನು ಮಾಡಿ ಇಟ್ಕೊಳ್ಬೇಕು. ಈಗ ಅದಕ್ಕೆ ನಾನು 1 ಲೀಟರ್ ಹಾಲನ್ನು ತಗೊಂಡಿದ್ದೀನಿ. ಈಗ ಗ್ಯಾಸ್ನ ಆನ್ ಮಾಡಿದ್ದೀನಿ, ಹಾಲನ್ನು ಬಿಸಿಗಿಟ್ಟಿದ್ದೀನಿ. ಹಾಲು ಬಿಸಿ ಆಗೋವರೆಗೂ ಈ ರೀತಿ ಕೈ ಆಡಿಸ್ತಾ ಬಿಸಿ ಮಾಡ್ಕೊಳ್ಬೇಕು. ಕೆನೆಗಟ್ಟೋದಕ್ಕೆ ಬಿಡಬಾರ್ದು. ಈ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣವೇ ಇದು ಒಡೆಯಲಿ ಅಂತ ಹೇಳಿ ವಿನೆಗರ್ನ ಹಾಕ್ತೀನಿ. ಕೆಲವರು ನಿಂಬೆಹಣ್ಣಿನ ರಸದಿಂದನೂ ಒಡಿಸ್ತಾರೆ, ಬಟ್ ಕರೆಕ್ಟಾಗಿ ಒಡಿಬೇಕು. ನೀಟಾಗಿ ಹಾಲು ಮತ್ತು ನೀರು ಸಪ್ರೇಟ್ ಆಗಬೇಕು ಅಂದರೆ ವಿನೆಗರ್ ಕರೆಕ್ಟ್ ಆಗುತ್ತೆ. ನೋಡಿ, ಈಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾನಿಲ್ಲಿ 2 ಸ್ಪೂನಷ್ಟು ವಿನೆಗರ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಲೀಟರ್ ಹಾಲಿಗೆ 2 ಸ್ಪೂನ್ ಕರೆಕ್ಟ್ ಆಗುತ್ತೆ. ಹಾಕಿ ಈ ರೀತಿ ಕೈ ಆಡಿಸಿದ್ರೆ ಸಾಕು, ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಮೊದಲಿಗೆ 1 ಸ್ಪೂನ್ ವಿನೆಗರ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೀಟಾಗಿ ಇದು ಮಿಕ್ಸ್ ಆಗಿದೆ ಅಂದಮೇಲೆ ಇನ್ನೊಂದು ಸ್ಪೂನ್ ವಿನೆಗರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. 2 ಸ್ಪೂನ್ಗಿಂತ ವಿನೆಗರ್ನ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದ್ರೆ ಸಕ್ಕರೆ ಪಾಕದಲ್ಲಿ ಹಾಕಿದ್ಮೇಲೆ ವಿನೆಗರ್ ಸ್ಮೆಲ್ ಹಾಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 2 ಸ್ಪೂನ್ ವಿನೆಗರ್ ಕರೆಕ್ಟ್ ಆಗುತ್ತೆ 1 ಲೀಟರ್ ಹಾಲಿಗೆ. ನೋಡಿ, ಈಗ ಒಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಲು ಮತ್ತು ನೀರಿನಂಶ ಈ ರೀತಿ ಸಪರೇಟ್ ಆಗಿದೆ. ಈ ರೀತಿ ಹಾಲು ಮತ್ತು ನೀರಿನಂಶ ಸಪರೇಟ್ ಆಗಬೇಕು. ಇಷ್ಟ ಆಗಿದ ತಕ್ಷಣ ಗ್ಯಾಸ್ನ ಆಫ್ ಮಾಡಿಕೊಂಡು ತಕ್ಷಣನೇ ತಣ್ಣೀರನ್ನ ಹಾಕಬೇಕು. ಈ ರೀತಿ ತಣ್ಣೀರನ್ನ ಹಾಕಿದ್ಮೇಲೆ ನಾವು ಇದನ್ನ ಸೋಸ್ಕೊಳ್ಬೇಕು. ಈಗ ನಾವು ಇದನ್ನ ಸೋಸ್ಕೊಳ್ಳೋಕ್ಕೆ ಈ ತರ ಜಾಲರಿನಾದ್ರೂ ತಗೊಳ್ಳಿ, ಅಥವಾ ಕಾಟನ್ ಬಟ್ಟೆನ ನೀಟಾಗಿ ಒಗ್ದು ಇಟ್ಟಿರೋಂಥದನ್ನ ತಗೊಳ್ಳಿ. ಈಗ ನಾನಿಲ್ಲಿ ಜಾಲರಿನ ತಗೊಂಡಿದ್ದೀನಿ. ಜಾಲರಿನಲ್ಲಿ ಫಸ್ಟ್ ಸೋಸ್ಕೊಂಡು ಆಮೇಲೆ ಕಾಟನ್ ಬಟ್ಟೆನಲ್ಲಿ ಹಾಕಿಡ್ತೀನಿ. ಎಲ್ಲರ ಮನೆಯಲ್ಲಿ ಜಾಲರಿ ಇಲ್ಲ ಅಂದ್ರೂ ಕಾಟನ್ ಬಟ್ಟೆಯಿಂದ ಆರಾಮಾಗಿ ಈ ರೀತಿ ಕಟ್ಟಿ ಇಟ್ಕೊಳ್ಬಹುದು. ನೀರು ಇಳಿಯೋ ಅಂಥದ್ರಲ್ಲಿ 1 ಗಂಟೆ ಕಟ್ಟಿ ಹಾಗೆ ಇಡಿ, ಇಲ್ಲ ಅಂದ್ರೆ ಎಲ್ಲಾದ್ರೂ ಹ್ಯಾಂಗ್ ಮಾಡಿ ಇಡಿ. ಇದರಿಂದ ಏನಾಗುತ್ತೆ ಅಂದ್ರೆ ಇದ್ರೊಳಗಿರುವಂತ ಎಕ್ಸ್ಟ್ರಾ ನೀರು ಕೂಡ ಹೊರಟೋಗುತ್ತೆ. ಈಗ ಇದನ್ನ 1 ಗಂಟೆ ಹಾಗೆ ಇಡೋಣ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂತ ರಬ್ಡಿನ ರೆಡಿ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದು ಕಡಾಯಲ್ಲಿ 1 ಲೀಟರ್ ಹಾಲನ್ನ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ನಾನಿಲ್ಲಿ 1 ಲೀಟರ್ ಹಸುವಿನ ಹಾಲನ್ನ ಯೂಸ್ ಮಾಡಿದ್ದೀನಿ. ಈಗ ಹಾಲನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಎಷ್ಟೊತ್ತು ಇದು ಕುದಿಬೇಕು ಅಂದ್ರೆ ಇದು ಪ್ರಮಾಣ ಎಲ್ಲ ಕಡಿಮೆ ಆಗಿ ಅರ್ಧಕ್ಕಿಂತ ಕಡಿಮೆ ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಕೈ ಆಡಿಸ್ತಾ ಕುದಿಸ್ಕೊಳ್ಬೇಕು. ಇದ್ರ ಮೇಲ್ಗಡೆ ಇರುವಂತ ಕೆನೆನ ಕೈ ಆಡಿಸಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಾಲು ಬೇಗನೆ ಗಟ್ಟಿ ಆಗುತ್ತೆ. ಹಾಲು ಗಟ್ಟಿಯಾಗಿದೆ. ಈಗ ಇದಕ್ಕೆ ಸಕ್ಕರೆನ ಹಾಕೋಣ. ನಾನಿಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿರುವಂತ ಸ್ವಲ್ಪ ಬಾದಾಮಿನ ಹಾಕೊಳ್ಬೇಕು. ಹಾಗೆ ಸ್ವಲ್ಪ ಪಿಸ್ತಾ ಕೂಡ ಹಾಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಗೋಡಂಬಿ ಕೂಡ ಹಾಕೊಳ್ಬಹುದು. ಈಗ ಇದಕ್ಕೆ ಕಲರ್ಗೆ ಅಂತ ಕೇಸರಿ ಹಾಕೊಂಡಿದ್ದೀನಿ. ಕೇಸರಿ ಹಾಕೋದು ಆಪ್ಷನಲ್, ಆದರೆ ಕೇಸರಿ ಹಾಕೋದ್ರಿಂದ ರಸಮಲೈಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನಿಮ್ಮ ಹತ್ರ ಕೇಸರಿ ಇದ್ರೆ ಮಿಸ್ ಮಾಡದೆ ಯೂಸ್ ಮಾಡಿ. ಕೆಲವೊಂದು ಕೇಸರಿ ತುಂಬಾ ಕಲರ್ ಬರೋದಿಲ್ಲ, ಹಾಗಾಗಿ ಮಾರ್ಕೆಟಲ್ಲಿ ಸಿಗೋ ರಸಮಲೈ ತರನೇ ಇರಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಲೆಮನ್ ಎಲ್ಲೋ ಕಲರ್ನ ಹಾಕಬೇಕು. ನಿಮ್ಮ ಹತ್ರ ಹಳದಿ ಕಲರ್ ಇಲ್ಲ ಅಂದ್ರೆ ಹಾಗೆ ಬಿಡಿ, ಕೇಸರಿಲಿರುವಂತ ಕಲರೇ ಸಾಕಾಗುತ್ತೆ. ಕೇಸರಿನೂ ಇಲ್ಲ ಅಂದ್ರೆ ಅರಿಶಿಣದ ಪುಡಿ ಸ್ವಲ್ಪ ಹಾಕಿದ್ರೆ ಸಾಕು. ಈಗ ಇದನ್ನ ಇನ್ನೊಂದು 5 ನಿಮಿಷ ಹೀಗೆ ಕುದಿಸ್ಕೊಳ್ಬೇಕು. ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕಬೇಕು. ಲಾಸ್ಟ್ ನಲ್ಲಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಇದ್ರ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ರಬ್ಡಿನ ಮಾಡೋದಕ್ಕೆ 30 ರಿಂದ 35 ನಿಮಿಷ ಟೈಮ್ ಬೇಕಾಗಿದೆ. ನೀವು ನೋಡ್ತಿರ್ಬೋದು, ಇದು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇನ್ನೊಂದು ನಿಮಿಷ ಇದನ್ನ ಹೀಗೆ ಕುದಿಸ್ಕೊಳ್ಬೇಕು. ನೋಡಿ, ಈಗ ನಮ್ಮ ರಬಡಿ ರೆಡಿ ಆಗಿದೆ. ತಣ್ಣಗಾದ್ಮೇಲೆ ಇದು ಇನ್ನೂ ಗಟ್ಟಿಯಾಗುತ್ತೆ. ಈಗ ಬನ್ನಿ ಮುಂದಿನ ಪ್ರೊಸೆಸ್ ನೋಡೋಣ. ಈಗ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ವಲ್ಲ, ಅದು 1 ಗಂಟೆ ಆಗಿದೆ. ನಾವೀಗ ಬಟ್ಟೆಯಿಂದ ಇದನ್ನ ತೆಗಿಯೋಣ. ಇದನ್ನ ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ತಾ ನಾದೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ಮೊದಲಿಗೆ ಏನ್ ಮಾಡಿ, ಈ ರೀತಿ ನೀಟಾಗಿ ಕ್ರಶ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ 8 ರಿಂದ 10 ನಿಮಿಷ ಅಂಗೈಯಿಂದ ನೀಟಾಗಿ ನಾದಬೇಕು. ಮಿಕ್ಸ್ ಮಾಡುವಾಗ ಸ್ವಲ್ಪ ಡ್ರೈ ಅನ್ಸಿದ್ರೆ ಒಂದು ಅರ್ಧ ಸ್ಪೂನ್ ನಷ್ಟು ನೀರನ್ನ ಹಾಕಿ ಮತ್ತೆ ಕೈಯಿಂದ ಈ ರೀತಿ ನಾದ್ಕೊಳ್ಳಿ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಬೈಂಡಿಂಗ್ ನೀಟಾಗಿ ಆಗುತ್ತೆ. ಮತ್ತೆ ಸಕ್ಕರೆ ಪಾಕದಲ್ಲಿ ಈ ಬಾಲ್ಗಳನ್ನ ಹಾಕಿದಾಗ ಅದು ಒಡೆದು ಹೋಗೋದಿಲ್ಲ. ಅರ್ಧ ಸ್ಪೂನ್ಗಿಂತ ಜಾಸ್ತಿ ಕಾರ್ನ್ಫ್ಲೋರ್ನ ಯೂಸ್ ಮಾಡಬೇಡಿ. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ನೀಟಾಗಿ ಇದನ್ನ ಅಂಗೈಯಿಂದ ತಿಕ್ಕಿ ಪ್ರೆಸ್ ಮಾಡ್ತಾ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. 8 ರಿಂದ 10 ನಿಮಿಷ ಮಿಕ್ಸ್ ಮಾಡ್ತಾ ಇದು ಬೆಣ್ಣೆ ರೀತಿ ಆಗುತ್ತೆ. ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಹಿಟ್ಟನ್ನ ಈ ರೀತಿ ಕೈಯಿಂದ ತಗೊಂಡು ಅದನ್ನು ರೌಂಡ್ ಶೇಪ್ ಮಾಡಿ ನೋಡಿ. ಅದರಲ್ಲಿ ಬಿರುಕುಗಳು ಬಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನಾದಬೇಕು. ಇಲ್ಲ ಅಂದರೆ ಕರೆಕ್ಟಾಗಿ ರೆಡಿ ಆಗಿದೆ ಅಂತ. ಈಗ ನಾನು ಕರೆಕ್ಟಾಗಿ ರೆಡಿ ಆಗಿದೆ, ಅದರಿಂದ ಈ ರೀತಿ ರೌಂಡ್ ಬಾಲ್ಗಳನ್ನು ಮಾಡಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿದ್ರೆ ಈ ಶೇಪಲ್ಲಿ ಬರುತ್ತೆ. ಹೇಳಿರೋಂಥ ಎಲ್ಲ ಸ್ಟೆಪ್ಸ್ನು ಕರೆಕ್ಟಾಗಿ ಫಾಲೋ ಮಾಡಿ. ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈಗ ಸಕ್ಕರೆ ಪಾಕನ ಮಾಡ್ಕೊಳ್ಳೋದಕ್ಕೆ ಕಡಾಯಿನ ತಗೊಳ್ಳೋಣ. ನಾನಿಲ್ಲಿ ಪಾಕ ಮಾಡ್ಕೊಳ್ಳೋದಕ್ಕೆ 1 ಕಪ್ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 3 ಕಪ್ನಷ್ಟು ನೀರನ್ನ ಹಾಕೊಳ್ಬೇಕು. ರಸಮಲೈನ ಮಾಡೋದಕ್ಕೆ ತೆಳ್ಳಗಿರುವಂಥ ಪಾಕ ಬೇಕಾಗುತ್ತೆ, ಅದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು. ನೀರು ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಅಥವಾ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ.
ಮತ್ತು ಸಕ್ಕರೆನ ನೀರಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಈಗ ಇದು ಕುದಿ ಬರೋವರೆಗೂ ನಾವು ಕಾಯಬೇಕು. ನೋಡಿ ಈಗ ಪಾಕ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ರಸಮಲೈ ಬಾಲ್ಗಳನ್ನು ಇದರೊಳಗೆ ಹಾಕಿ ಕುದಿಸ್ಬೇಕು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಗ್ಯಾಸ್ ಫ್ಲೇಮ್ನ ಹೈ ಮಾಡಿದ್ದೀನಿ. ಈ ರೀತಿ ಕುದಿಯುವಂಥ ಪಾಕದಲ್ಲಿ ಇದನ್ನು ಹಾಕೋದ್ರಿಂದ ಮೇಲ್ಗಡೆ ಲೇಯರ್ ನೀಟಾಗಿ ಸೆಟ್ ಆಗುತ್ತೆ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇದು ಓಪನ್ ಕೂಡ ಆಗೋದಿಲ್ಲ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈ ರಸಮಲೈ ಬಾಲ್ಗಳನ್ನು ಹಾಕಿ 3 ನಿಮಿಷ ಹೈ ಫ್ಲೇಮ್ನಲ್ಲಿಟ್ಟು ನೀಟಾಗಿ ಇದನ್ನು ಕುದಿಸ್ಕೊಳ್ಬೇಕು. ಈಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿ 3 ನಿಮಿಷ ಆಗಿದೆ. 3 ನಿಮಿಷ ಆಗಿದ ತಕ್ಷಣ ಇದಕ್ಕೆ ಒಂದು ತಟ್ಟೆನ ಅಥವಾ ಒಂದು ಲಿಡ್ನ ಕ್ಲೋಸ್ ಮಾಡಿ 8 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. 8 ನಿಮಿಷ ಆದಮೇಲೆ ಲಿಡ್ನ ಮುಚ್ಚಿರ್ತೀವಲ್ಲ ಅದನ್ನು ಓಪನ್ ಮಾಡಿ ಮತ್ತೆ ಒಂದು 10 ನಿಮಿಷ ಹಾಗೆ ಕುದಿಸ್ಬೇಕು. ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಈ ಟೈಮಿಂಗ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಮೊದಲು 3 ನಿಮಿಷ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 8 ನಿಮಿಷ ಮತ್ತೆ 10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಹಾಗೆ ಇದನ್ನು ಕುದಿಸ್ಕೊಳ್ಬೇಕು. ಈಗ ರಸಮಲೈ ಬಾಲ್ಗಳು ಪಾಕದಲ್ಲಿ ಕುದ್ದು ರೆಡಿಯಾಗಿದೆ. ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಅಂತ ಹಾಗೆ ಇಟ್ಟಿದ್ದೀನಿ. ಈಗ ಬನ್ನಿ ಮುಂದಿನ ಪ್ರೋಸೆಸ್ ನೋಡೋಣ. ರಸಮಲೈನ ಮಾಡುವಾಗ ಒಂದು ವಿಷಯನ ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಲಿಂದ ರೆಡಿ ಮಾಡಿರುವಂಥ ರಬಡಿನಾದರೂ ಬಿಸಿ ಇರಬೇಕು ಅಥವಾ ನಾವು ಸಕ್ಕರೆ ಪಾಕದಲ್ಲಿ ಬಿಸಿ ಮಾಡಿರುವಂಥ ರಸಮಲೈ ಬಾಲ್ಗಳಾದರೂ ಬಿಸಿ ಇರಬೇಕು. 1 ಲೀಟರ್ ಹಾಲಲ್ಲಿ ಟೋಟಲ್ 16 ರಸಮಲೈ ಬಾಲ್ಗಳು ಇಲ್ಲಿ ರೆಡಿ ಆಗಿದೆ. ಪಾಕದಲ್ಲಿರುವಂಥ ಎಲ್ಲ ರಸಮಲೈ ಬಾಲ್ಗಳನ್ನು ಈ ತರ ಪ್ರೆಸ್ ಮಾಡಿಕೊಂಡು ಅದರಲ್ಲಿರೋ ಪಾಕನೆಲ್ಲ ತೆಗೆದು ನೀಟಾಗಿ ಆಮೇಲೆ ಇದನ್ನ ರಬಡಿಯಲ್ಲಿ ಹಾಕಿದ್ರೆ ಆ ರಬಡಿನ ಹೀರ್ಕೊಂಡು ರಸಮಲೈ ಬಾಲ್ಗಳು ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ. ಒಡೆದೋಗೋಷ್ಟು ಜಾಸ್ತಿ ಪ್ರೆಸ್ ಕೂಡ ಮಾಡಬೇಡಿ, ಲೈಟಾಗಿ ಪ್ರೆಸ್ ಮಾಡಿ ಈ ರೀತಿ ಹಾಕೊಳ್ಳಿ. ಈಗ ಇದನ್ನ ಮುಚ್ಚಿ 4 ರಿಂದ 5 ಗಂಟೆ ಫ್ರಿಜ್ ನಲ್ಲಿ ಇಡಬೇಡಿ, ಹೊರಗಡೆ ಹಾಗೆ ಇಡಿ. ನೋಡಿ ಈಗ ಒಂದು 6 ಗಂಟೆ ಹೊರಗಡೆ ಇಟ್ಟು ನಂತರ ನಾನು ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ರಬಡಿನ ನೀಟಾಗಿ ಹೀರ್ಕೊಂಡು ರಸಮಲೈ ಬಾಲ್ಗಳು ತುಂಬಾನೇ ಚೆನ್ನಾಗಿ ರೆಡಿ ಆಗಿದೆ. ಮೇಲ್ಗಡೆ ಹಾಲಿಂದ ರೆಡಿ ಮಾಡಿರುವಂತ ರಬಡಿನ ಈ ರೀತಿ ಹಾಕ್ತಾ ಇದ್ದೀನಿ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ರೆಡಿ ಆಗಿದೆ ನಮ್ಮ ರಸಮಲೈ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮತ್ತೆ ಈ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.